ಆಧ್ಯಾತ್ಮಿಕ ಪಯಣದ ಎಲ್ಲ ವೀಕ್ಷಕರಿಗೆ ಇಂದಿನ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಜಗದೀಶ್ ಚಂದ್ರ ಹಸಿಜಾ ಅವರ ಜೀವನದ ಅನೇಕ ಘಟನೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದನ್ನು ನಮಗೆ ಅವರ ಒಂದು ಆಪ್ತರಾದಂಥ ಮಹೇಶ್ ಅಣ್ಣವರು ತಿಳಿಸ್ಕೊಡ್ತಾಯಿದ್ರು. ಜಗದೀಶ್ ಚಂದ್ರ ಅವರ ವ್ಯಕ್ತಿತ್ವ ತುಂಬ ದೊಡ್ಡದು, ಮಹಾನ್ ವ್ಯಕ್ತಿ. ಅವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು, ಎಷ್ಟು ಕೇಳಿದರೂ ಸಾಲದು. ಆದರೂ ಸಹ ಅವರ ಒಂದು ಜೀವನದ ಘಟನೆಗಳು ಮಹೇಶ್ ಅಣ್ಣವ್ರಿಗೆ ಎಷ್ಟೆಲ್ಲ ಗೊತ್ತು, ಅದೆಲ್ಲವನ್ನು ಸಹ ಅವರು ತಮಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಈ ಸಂಚಿಕೆಗೆ ಬಂದಿದ್ದಾರೆ. ಬನ್ನಿ, ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಜಗದೀಶ್ ಚಂದ್ರ ಹಸಿಜಾ ಅವರ ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅಣ್ಣರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣರೇ, ತಾವು ಕಳೆದ ಸಂಚಿಕೆಯಲ್ಲಿ ಈ ಜಗದೀಶ್ ಚಂದ್ರ ಹಸಿಜಾ ಅವರ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ರಿ. ಅವರು ಹೇಗೆ ಈ ಈಶ್ವರೀಯ ಜ್ಞಾನವನ್ನು ತಿಳ್ಕೊಂಡ್ರು ಅಂತ, ಜೊತೆಗೆ ಅವರು ಜ್ಞಾನವನ್ನು ತಿಳ್ಕೊಳ್ಳುವಾಗ ಅವ್ರಿಗೆ ಏನೆಲ್ಲ ಪ್ರಶ್ನೆಗಳು ಮೂಡ್ತಿತ್ತು, ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವರು 1 ತಿಂಗಳು ಈ ಕೋರ್ಸ್ ತೊಗೊಂಡ್ರು ಅಂತ. ಅವ್ರಿಗೆ ನಿಶ್ಚಯ ಆದಮೇಲೆ ಈ ಜ್ಞಾನದ ಬಗ್ಗೆ ಅವರ ಮುಂದಿನ ನಡೆ ಏನಿತ್ತು, ಹೇಗೆ ನಡೆದರು? ಆಗ ಈ ಜ್ಞಾನ ಇವರಿಗೆ ಸಿಕ್ಕಾಗ ಇವರು ಸೋನಿಪತ್ತದ ಒಂದು BEd ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರು ಮತ್ತು ವಾರ್ಡನ್ ಆಗಿದ್ದರು. ಮಕ್ಕಳಿಗೆ ಟೀಚರ್ಸ್ ಟ್ರೈನಿಂಗ್ ಕೊಡ್ತಕ್ಕಂಥ ಕಾಲೇಜ್ ಇರ್ತದಲ್ಲ, ಅದರ ಪ್ರಿನ್ಸಿಪಾಲ್ರು, ಮತ್ತು ಅವ್ರದ್ದೇ ಒಂದು ಏನು ಹಾಸ್ಟೆಲ್ ಇರ್ತದಲ್ಲ, ಅದಕ್ಕೆ ವಾರ್ಡನ್ ಆಗಿದ್ದರು. ಅವರು ಅಲ್ಲಿಂದ ಸೋನಿಪತ್ತದಿಂದ ದಿಲ್ಲಿ ಸುಮಾರು 1.5 ಗಂಟೆ ಪ್ರಯಾಣ ಇರಬೇಕು ರೈಲಿನಲ್ಲಿ. ಅವರು ದಿನಾಲು ಆಶ್ರಮಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರಂತ. ಅಲ್ಲಿಂದ ಬೆಳಿಗ್ಗೆ ಟ್ರೈನಲ್ಲಿ ಬರೋದು, ಟ್ರೈನು ಸಿಗದೆ ಹೋದರೆ ಇವರ ಇದರಲ್ಲಿ ಇರ್ತಕ್ಕಂಥ ರೂಮ್ನಲ್ಲಿ ಒಂದು ಸೈಕಲ್ ಇರ್ತೈತಂತೆ. ಸೈಕಲ್ಲಿಂದ ಅವ್ರು ಬರ್ತಿದ್ರಂತೆ. ಸೈಕಲ್ ತೊಗೊಂಡು ಸೋನಿಪತ್ತಿಂದ ಡೈಲಿ ಇಷ್ಟೊಂದು ಅವ್ರಿಗೆ ಜ್ಞಾನವನ್ನು ಕೇಳ್ತಕ್ಕಂಥ ಅಭಿಲಾಷೆ. ಹೀಗೆ ಅವರೊಬ್ಬ ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ರು. ಮುಂದೆ ಕೇಳ್ತಾ ಇನ್ನೂ ಕೋರ್ಸ್ ಆಗ್ತಾನೇ ಇತ್ತಂತೆ. ಆವಾಗ ಆ ಸಮಯದಲ್ಲಿ ಯಾವುದೋ ಒಂದು ಮಿರರ್ ಅಂತಕ್ಕಂಥ ಇಂಗ್ಲೀಷ್ ಪೇಪರ್ನವರು ಈ ಬ್ರಹ್ಮಕುಮಾರರ ಬಗ್ಗೆ ಇದು ಮಾಡಿದರು, ಟಿಪ್ಪಣಿ ಬರೆದ್ರಂತೆ. ಇವರು ಕ್ರಿಶ್ಚಿಯನ್ ಧರ್ಮದವರು, ಹೀಗೆ ಮತಾಂತರ ಮಾಡ್ತಿದ್ದಾರಂತ. ಅದಕ್ಕೆ ಪಾಪ ಅವರು ಕೂಂಜ್ದಾದಿ ಅಂಥವ್ರು ಕೋರ್ಸ್ ನಡಿಬೇಕಾದ್ರೆ ಬಂದಾಗ, ಇವತ್ತು ನಿಮ್ಗೆ ಕೋರ್ಸ್ ಕೊಡೋಲ್ಲ ಅಂದ್ರಂತೆ. ಯಾಕೆ ಅಂತ ಕೇಳಿದ್ರಂತೆ. ಹೀಗೆ ನಾವು ಒಬ್ಬರು ಎಡಿಟರ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ವಿ, ಅವ್ರು ನಮ್ಮ ವಿರುದ್ಧವಾಗಿ ಏನೋ ಬರೆದಿದ್ದಾರೆ, ಅದಕ್ಕೋಸ್ಕರ ನಾನು ಹೋಗ್ತಿದ್ದೇನೆ ಅಂತ. ಹೋಗ್ತಂದ್ಮೇಲೆ ಆಯಿತು, ನೀವು ಹೋಗೋರಂತೆ, ನಿಮ್ಗೇನು ಬೇಕೋ ಅದನ್ನು ನಾನು ಬರೆದು ಕೊಡ್ತೀನಿ. ನೀವು ಏನು ಅವ್ರಿಗೆ ಎಡಿಟರ್ಗೆ ಬರೆದು ಕೊಡ್ಬೇಕಂತಿದ್ದೀರಲ್ಲ, ಅದು ನೀವು ಬರೀರಿ, ಅದನ್ನು ಫೈನಲ್ ಮಾಡಿ ನಾನು ಕರೆಕ್ಟ್ ಹಿಂದಿಯಲ್ಲಿ ಬರೆದು ನಿಮ್ಗೆ ಕೊಡ್ತೀನಿ. ನಿಮ್ಮ ಕೆಲಸ ನಾನು ಮಾಡ್ತೀನಿ, ನೀವು ನನಗೆ ಕೋರ್ಸ್ ಪೂರ್ಣ ಮಾಡಿರಿ ಅಂತ. ಅವರು ಒಂದು ದಿವಸನೂ ಜ್ಞಾನವನ್ನು ಕೇಳದಿರೋಕೆ ಆಗ್ತಿರ್ಲಿಲ್ಲಂತ. ಆಯ್ತು ಸರಿ ಅಂತ ಅವರು ಚೆನ್ನಾಗಿ ಒಂದು ಆರ್ಟಿಕಲ್, ಆವಾಗಲಿಂದ ಅವರು ವಿದ್ಯಾರ್ಥಿ ಜೀವನದಿಂದನೇ ಬರೆಯೋದಕ್ಕೆ ಶುರು ಮಾಡಿದ್ರು ಅಂತ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಈ ರೀತಿ. ಆಮೇಲೆ ಇನ್ನೊಂದು ಸಾರಿ ಇದು ಬಂತಂತೆ, ಏನು ಹಬ್ಬ, ಹೋಳಿ ಹಬ್ಬನೋ ಅಥವಾ ದೀಪಾವಳಿ ಹಬ್ಬನೋ ಯಾವುದೋ ಬಂತಂತೆ. ಅವಾಗ ಇವರು ಇಲ್ಲ, ನಾವು ಲೇಖನ ಬರೀಬೇಕು, ಅದಕ್ಕೆ ಪತ್ರಿಕೆಯವ್ರು ಕೊಡು ಅಂತ ಹೇಳಿದ್ದಾರೆ, ಇವತ್ತು ನಿಮಗೆ ಕೋರ್ಸ್ ಕೊಡೋಲ್ಲ ಅಂತ. ಅದಕ್ಕಿಲ್ಲ, ಲೇಖನ ನಾನು ಬರೆದು ಕೊಡ್ತೀನಿ, ನೀವು ನನಗೆ ಹೇಳ್ರಿ. ಹೀಗೆ ಎಂಥ ಪ್ರಸಂಗ ಬಂದರೂ ಅವರು ಜ್ಞಾನವನ್ನು ಕೇಳೋದು ಬಿಡ್ತಿರಲಿಲ್ಲ. ಆಮೇಲೆ ತನ್ನ ಈ ಕೋರ್ಸ್ ತಗೊಳ್ತಕ್ಕಂಥ ಸಮಯದಲ್ಲೇ ಅವರು ಬರೆಯೋದಕ್ಕೆ ಶುರು ಮಾಡಿದರು ಅಂತ. ಹೀಗಾದಮೇಲೆ ಕ್ಲಾಸ್ಗೆ ರೆಗ್ಯುಲರ್ ಬರೋಕ್ಕೆ ಶುರು ಮಾಡಿದರು. ಆವಾಗ ಮಧ್ಯ ಆ ಸಮಯದಲ್ಲಿ ದಾದಿ ಜಾನಕಿ ಹೋದ್ಮೇಲೆ ಮನಮೋಹನ್ ದೀದಿ ಅಲ್ಲಿ ಬಂದಿದ್ರಂತೆ. ಆವಾಗ ಮೌಂಟ್ ಆಬೂದಿಂದ ಡೈರೆಕ್ಷನ್ಸ್ ಬರ್ತಾವಲ್ಲ, ಇನ್ನು ಪಾರ್ಟಿ ತೊಗೊಂಬನ್ರಿ, ಬಾಪ್ತಾದ ಮಿಲ್ಲ ಮಾಡ್ತಾರಂತೆ. ಅದಕ್ಕೆ ಇವರು ಮಧ್ಯೆ ಬ್ರಹ್ಮ ಬಾಬಾ
ಮತ್ತು ಜಗದಂಬ ಸರಸ್ವತಿಯರ ಬಗ್ಗೆ ಹೇಳ್ತಿರ್ತಾರೆ. ಇವರು ಬಾಬಾರು ಪತ್ರ ಬರೀಬೇಕು ಹಾಗೆ ಹೀಗೆ ಅಂತ ಟೀಚರ್ಸ್ ಹೇಳ್ತಾರಲ್ಲ, ಹಂಗೆ ಇವ್ರು ಬರೀತಾನೆ ಇದ್ರಂತೆ. ಆಗ ಬಾಬಾ ಒಂದು ಮಾತು ಹೇಳಿದಂತೆ, ಈ ಮಗು ಏನು ಪತ್ರ ಬರೆದಿದೆಯಲ್ಲ ಇದು ಭಾಳ ಬುದ್ಧಿವಂತ ಮಗು, ಬಾಬಾನ ಅನನ್ಯ ಮಗು, ಇನ್ನು ಚೆನ್ನಾಗಿ ನೋಡಿಕೊಳ್ರಿ ಅಂತ ಇವ್ರಿಗೆ ಮನಮೋಹನ ದೀದಿ ಅವರಿಗೆ ಪತ್ರ ಬರೆದಿದ್ರಂತೆ. ಮುಂದೆ ಅವರು ಮೌಂಟ್ ಅಬ್ ಹೋಗುವಂಥದ್ದು ಸಮಯ ಬಂತಲ್ಲ, ಅವಾಗ ಇವರು ನಾನು ಬರ್ತೀನಿ ಅಂತ. ಅಲ್ಲ, ಬರೋಕ್ಕಾಗಲ್ಲ ಅಂತ. ಯಾಕೆ, ನೀನಿನ್ನೂ ಹೊಸಬ, ಈಗೀಗ ಕೋರ್ಸ್ ಮುಗಿದಿದೆಯಾ, ನೀನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅವರು ಕೋರ್ಸ್ ಕೊಟ್ಟಂತ ಕೂನ್ಸ್ದಾದಿದ್ರಂತೆ. ದೀದಿ ಲೇಕೆ ಜಾಯಂಗೆ, ಕರ್ಕೊಂಡು ಹೋಗೋಣ, ಭಾಳ ಇಷ್ಟಪಡ್ತಾನೆ, ಬೇಡ ಇವನು ಭಾಳ ಬುದ್ಧಿ ಭಾಳ ಚುರುಕು, ಅಲ್ಲಿ ಹೋಗ್ಬಿಟ್ಟು ಏನಾದರೂ ಆರ್ಥಿಕ ಅನರ್ಥ ಮಾಡ್ಕೊಂಡ್ರೆ ಡಿಸ್ಟರ್ಬಸ್ ಆಗ್ತದೆ, ಬೇಡ ಅಂದ್ರಂತೆ. ಆಮೇಲೆ ಅವರು ಡೈರೆಕ್ಟ್ ಬಾಬಾಗೆ ಪತ್ರ ಬರೆದ್ರಂತೆ. ಬಾಬಾ, ಬಾಬಾ, ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ನಿಮಗೋಸ್ಕರ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಜನ್ಮಾಂತರ ಹುಡ್ಕಾಡಿದ್ದೀನಿ, ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಅದಕ್ಕೆ ಬಾಬಾ ಹೇಳಿದ್ರಂತೆ, ಆಯಿತು ಬಾ ಅಂತ, ಇವರಿಗೆ ಕರ್ಕೊಂಬ ಅಂತ ಹೇಳಿದ್ರಂತೆ. ಬಟ್ ದೀದಿ ಸ್ಟ್ರಿಕ್ಟು. ಅವ್ರು ಹೇಳಿದಂತೆ, ನೀರು 108 ಸಾರಿ ನಿಶ್ಚಯ ಪತ್ರ ಬರೆದು ಕೊಡು. ನನಗೆ ಭಗವಂತನ ಜ್ಞಾನದ ಮೇಲೆ ನಂಬಿಕೆ ಇದೆ, ಈ ಡ್ರಾಮಾದ ಮೇಲೆ ನಂಬಿಕೆ ಇದೆ, ಇದೆಲ್ಲ ಈ ಜ್ಞಾನದ ಮೇಲೆ ನಂಬಿಕೆ ಇದೆ, ಧಾರಣೆ ಮೇಲೆ ನಂಬಿಕೆ ಇದೆ, ನಾನು ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ತೀನಿ, ಹೀಗೆ ಪರಮಾತ್ಮ ಪಾಪ ಕಟೇಶ್ವರನ ನಿಶ್ಚಯ ಇದೆ, ಪರಮಾತ್ಮ ಮುಕ್ತಿದಾತ ಅಂತ ನನಗೆ ನಿಶ್ಚಯ ಇದೆ. ಹೀಗೆ 108 ಅದರಲ್ಲಿ ಪರಮಾತ್ಮನ ಮಹಿಮೆನೂ ಆಯಿತು, ಇವ್ರ ನಿಶ್ಚಯನೂ ಆತಂತ. ಇವರು ನೆಕ್ಸ್ಟ್ ಡೇನ ಹೋಗೋದಂತೆ ಮೌಂಟ್ ಅಬ್ಗೆ. ಒಂದು ದಿವಸದಲ್ಲಿ 108 ಹೆಂಗೆ ಬರೆಯೋಕ್ಕಾಗ್ತದೆ? ಅದಕ್ಕೆ ಅವ್ರು ಏನು ಮಾಡಿದರು, ಒಂದು ಪೇಜ್ ಬರೆದ್ಬಿಟ್ಟು ಇದನ್ನು 2 ಪೇಜು ಫ್ರಂಟ್ ಬ್ಯಾಕ್ ಅದನ್ನ ಬರೆದ್ಬಿಟ್ಟು ಈ 108 ಹಾಫ್ ಅರ್ಧ ಅಷ್ಟರಲ್ಲಿ ಇಷ್ಟು ಗುಣಾಕಾರ ಮಾಡಿರಿ, ಅದನ್ನ ಗುಣಾಕಾರ ಮಾಡಿ 108 ಸಲ ಆಗ್ತದೆ. ಇದನ್ನೇ ಈಗ 2 ಪೇಜ್ ಬರೆದಿದ್ದೆಯಲ್ಲ ಅದನ್ನೇ ಅಷ್ಟು ಸಲ ಓದ್ಬಿಟ್ರೆ 108 ಸಲ ಆಗೇ ಆಗುತ್ತಲ್ಲ. ಹಿಂಗೆ ಅವ್ರು ಹಿಂದ್ಗಡೆ ಬರೆದಿದ್ರಂತೆ 2 ಇಂಟು ಇಷ್ಟು ಅಂತ 54. ಅದಕ್ಕೆ ಹೋಗಿ ಅವರು ಕೊಟ್ಟರು ಅವ್ರು ಟೀಚರ್ಗೆ, ಕುಂಜ್ ದಾದಿಗೆ, ನಾನು ಬರೆದಿದ್ದೆ 108 ಸಾರಿ ಅಂತ. ಅವ್ರು ಖುಷಿಯಿಂದ ದೀದಿ ಕೊಟ್ರಂತ. ದೀದಿ ದೇಖೋ 108 ಬರ್ಲಿಕ್ಕೆ. ಅವ್ರು ನೋಡಿದ್ರಂತ, ಹಿಂಗೆ ತಿರುಗಿಸಿ ನೋಡಿದ್ರಾಗ 54 ಇಲ್ಲ, ಎಷ್ಟಿದೆ 24 27 ಗೊತ್ತಿಲ್ಲ, ಅದು 2 ಪೇಜ್ನಲ್ಲಿ ಬರೆದಿದ್ದು. ಅದು ಎಣಿಕೆ ಮಾಡಿ ಇಂಟು ಅದು ಟೋಟಲ್ 108 ಬರೋದು. ಇದನ್ನು ಇಷ್ಟರಲ್ಲಿ ಗುಣಾಕಾರ ಮಾಡಿ ಓದ್ರಿ ಅಂತ ಬರೆದಿರ್ತಾರೆ. ಅವ್ರ ಅಂತ ಹುಚ್ಚಿ ಅವ್ನು ನೋಡಿ ಎಷ್ಟು ಚಾಲಾಕಿ ಮಾಡ್ಯಾನಿಲ್ಲೇ, 108 ಸಲ ಬರೋದಿಲ್ಲ, ಸ್ವಲ್ಪ ಬರೋದು, ಅದನ್ನ ನೀವು ಇಷ್ಟು ಸಲ ಓದ್ರಿ ಅಂತ ನಮಗೆ ಹೇಳೋನು ರಿಪೀಟ್ ಮಾಡಿ. ಕೊನೆಗೆ ಮತ್ತೆ ಇಲ್ಲ, ಬಾಬಾ ಚುಟ್ಟಿ ಕೊಟ್ಟಿದ್ದಾರೆ, ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದ್ರಂತೆ. ಅದಕ್ಕೆ ಬಾಬಾ ನೋಡಿದ ತಕ್ಷಣ ಹೇಳಿದ್ರಂತೆ, ಬಹುತ್ ಸಮಯ ಸೆ ಬಿ ಬಾಬಾ ಆಪ್ಕ ಇಂತಜಾರ್ ಕರ್ ರಹಾ ಥಾ. ಅಂದರೆ ಅವ್ರಿಗೆ ನೋಡಿದ ತಕ್ಷಣ ಅವ್ರಿಗೆ ಇವರು ಬೇರೆಯವರು ಅನ್ನುವಂಥ ಭಾವನೆನೂ ಬರಲಿ, ಇವರು ನಿಜವಾದ ನನ್ನ ತಂದೆ ಅಂತಕ್ಕಂಥದ್ದು ಅವ್ರ ಮೊದಲ ನೋಟದಲ್ಲಿ ಅನುಭವ ಆಯ್ತಂತೆ. ಆಮೇಲೆ ಖುಷಿ ಬಾಬಾ ಹೇಳಿದ್ರಂತ, ಆಯ್ತು ಇವತ್ತು ಬಂದಿದ್ದೀರಾ, ಇವತ್ತು ರೆಸ್ಟ್ ಹೋಗ್ರಿ, ನಾಳೆ ಭೇಟಿ ಮಾಡೋಣ ಅಂತ. ಒಂದು ಸ್ವಲ್ಪ ಸಮಯ ಭೇಟಿ ಮಾಡಿದರು. ರಾತ್ರಿ ಮಲಗಿದಾಗ ರಾತ್ರಿ ಇಡೀ ಬಾಬಾ 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 ಅಂತ ಕನ್ವರ್ಸೋಕೆ ಶುರು ಮಾಡಿದ. ಬಾಬಾ ಮೈ ಆಗ್ಯಾ ಬಾಬಾ, ನಾನಿನ್ನು ಪಡೆದೆ, ನಾನು ಬಂದಿದ್ದೇನೆ ಅಂತ. ರಾತ್ರಿ 12 ಗಂಟೆ ಕಣ್ಣು ತೆಗೆದು ನೋಡಿದಾಗ ಬಾಬಾ ಎದುರುಗಡೆ ನಿಂತಿದ್ರಂತೆ. ಅವಾಗ ಬಾಬಾ ಹೇಳಿದ್ರಂತೆ, ಬಚ್ಚೆ ಅಬ್ ಮೈ ಮಿಲ್ ಗಯಾ ಅವನ, ಮೈ ಆಗೇ ಅವನ, ನಾನು ಬಂದಿದ್ದೀನಲ್ಲ, ನಾನು ಸಿಕ್ಕಿದ್ದೀನಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡು, ಬೆಳಿಗ್ಗೆ ಮಿಲ್ನ ಮಾಡೋಣ ಅಂತ. ಮತ್ತು ನೆಕ್ಸ್ಟು ಮಿಲ್ನ ಮಾಡಿದಾಗ ಬಾಬಾನ ಒಂದು ಮಡ್ಲಲ್ಲಿ ಹೋದಾಗ ಅವ್ರಿಗೆ ಇಡೀ ಜಗತ್ತೇ ಮರ್ತೋಗ್ಬಿಟ್ಟಿರ್ತಂತೆ. ಎಷ್ಟೋ ಸಮಯದವರೆಗೆ ಹಾಗೆ ಮಲಗಿದ್ರಂತೆ. ಮತ್ತು ಬಾಬಾನೇ ಅವ್ರಿಗೆ ಎಬ್ಸಿ ಏಳು ಮಗು ಅಂತ. ಈ ರೀತಿ ಅಂದರೆ ಭಗವಂತನ ನಾವು ಎಷ್ಟು ಪ್ರೀತಿ ಮಾಡ್ತೇವೆ. ನಾನು ಯಾಕೆ ಈ ಶಬ್ದ ಮೇಲಿನ ಮೇಲೆ ಹೇಳ್ತೀನಿ ಅಂತ ಕೇಳಿದ್ರೆ, ಇವತ್ತು ಜನರು ಪರಮಾತ್ಮನ ಸ್ವಾರ್ಥಕ್ಕೋಸ್ಕರ ನೆನಪು ಮಾಡ್ತಾರೆ. ಅದು ಸ್ವಾರ್ಥಕ್ಕೋಸ್ಕರ ಮಾಡಬೇಡ್ರಿ ಅಂತ. ಯಾಕೆ ಅವ್ನು ಮನುಷ್ಯನಲ್ಲ, ನೀವು ಕೇಳಿದ್ರೆ ಅವ್ನು ಕೊಡೋದು. ಅವ್ನಿಗೆ ಗೊತ್ತಿದೆ ಯಾವ ಮಗುವಿಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ. ಅದಕ್ಕೆ ನೀವು ನಿಷ್ಕಲ್ಮಶ ಭಾವದಿಂದ, ನಿಸ್ವಾರ್ಥ ಭಾವದಿಂದ, ಅವನನ್ನು ಸಂಬಂಧದಿಂದ, ಪ್ರೀತಿಯಿಂದ ನೀವು ನೆನಪು ಮಾಡಿರಿ, ನಿಮ್ಮೆಲ್ಲ ಇಷ್ಟಗಳು ಸಿದ್ಧಿ ಆಗ್ತಾವಂತ ನನ್ನ ಅನುಭವ ಮತ್ತು ನಮ್ಮ ಹಿರಿಯರ ಅನುಭವ. ಇದು ಒಂದು ಸ್ಟೆಪ್ ಆಯಿತು. ಇನ್ನು
ಬರ್ತಾ ಹೋಗ್ತಾ ಬಾಬಾ ಅವ್ರಿಗೆ ಸೇವೆ ಕೊಡೋದು, ಇವ್ರು ಸೇವೆ ಮಾಡೋದು, ಇವ್ರು ತಮ್ಮ ಬಾಬಾ ಇವ್ರನ್ನ ಸಲಹೆ ಕೇಳೋದು, ಇವ್ರು ಅದಕ್ಕೆ ಉತ್ತರ ಕೊಡೋದು, ಈ ರೀತಿ ಎಷ್ಟು ಅನ್ಯೋನ್ಯ ಸಂಬಂಧ ಆಯ್ತು ಅಂತ ಕೇಳಿದ್ರೆ ಪ್ರತಿಯೊಂದು ಏನಾದರೂ ಹೊಸ ಯೋಜನೆ ಮಾಡಬೇಕಾದ್ರೆ ಅಥವಾ ಹೊಸ ಕಾರ್ಯ ಮಾಡಬೇಕಾದ್ರೆ ಬಾಬಾ ಜಗದೀಶ್ ಭಾಯ್ ಅವರು ವಿನಃ ಏನು ಮಾಡ್ತಿರಲಿಲ್ಲಂತೆ. ಹೀಗೆ ಆಗಿನ ಕಾಲದಲ್ಲೇ ಒಂದು ಸಲ ಅವ್ರು ತಮ್ಮ ಅನುಭವದಲ್ಲಿ ಹೇಳ್ತಾಯಿದ್ರು, ಸುಮಾರು 65 to 69 4-5 ವರ್ಷಗಳವರೆಗೆ ಬಾಬಾ ಜಗದೀಶ್ ಭಾಯಿನ ನೆನಪು ಮಾಡದೇ ಇರ್ತಕ್ಕಂಥ ಯಾವುದೇ ಮುರಳಿ ಇಲ್ಲ ಅಂತ. ಮುರಳಿಯಲ್ಲಿ ದಿನಾಲು ಒಂದಿಲ್ಲ ಒಂದು ರೂಪದಲ್ಲಿ ಜಗದೀಶ್ವರನವ್ರು ನೆನಪು ಮಾಡ್ತಿದ್ದಂತೆ. ಈಗಲೂ ಕೂಡ ಮುರಳಿಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಅವ್ರ ಹೆಸರು, ದಾದಿ ಕುಮಾರಕ ಪ್ರಕಾಶ್ ಮೇ ಅವ್ರ ಹೆಸರು, ಆಮೇಲೆ ರಮೇಶ್ ಬಿ ಅವ್ರ ಹೆಸರು ಇವರೆಲ್ಲ ಬರ್ತಿರ್ತಾರೆ. ಅಂದರೆ ದಾದಿಯರ ಹೆಸರುಗಳೆಲ್ಲ ಕೆಲವೊಮ್ಮೆ ಬರ್ತಾ ಇರುತ್ತೆ. ಅಂದರೆ ಇವರು ಭಗವಂತನ ಮತ್ತು ಭಗವಂತನ ರಥದ ಎಷ್ಟು ಹತ್ತಿರದ ಸಂಬಂಧದಲ್ಲಿ ಇದ್ರು ಅಂದರೆ ಅವ್ರಿಗೆ ಯಾವ ರೀತಿ ಲೌಕಿಕ ತಂದೆ ಮಕ್ಕಳು ಇರ್ತಾರಲ್ಲ ಆ ಥರದ ಒಡನಾಟ ಬ್ರಹ್ಮ ಬಾಬಾ ಮತ್ತು ಜಗದೀಶ್ ಅವ್ರ ಜೊತೆ ಇತ್ತಂತೆ. ಹಾಗೆ ಮುಂದೆ ಇವರು ಪೂರ್ಣತಃ ಸಮರ್ಪಿತರಾಗ್ಬಿಟ್ರಂತೆ. ಅವರ ಒಂದು ಲೌಕಿಕ ಜಾಬ್ ಬಿಟ್ಬಿಟ್ರು ಅಂತ. ಯಾಕಂದರೆ ಅವ್ರಿಗೆ ನಾನು ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗಿ ಆಗಬೇಕು ಅಂತ. ಅದಕ್ಕೆ ನನಗೆ ಯಾವುದು ಲೌಕಿಕ ನಾನು ಕೆಲಸ ಮಾಡೋದಿಲ್ಲ ಅಂತ. ಇವರು ಜ್ಞಾನಕ್ಕೆ ಬಂದಾಗ ಇವರು ಪ್ರಿನ್ಸಿಪಾಲ್ರು ಅಂದರೆ ಆ ಬೋರ್ಡ್ನವ್ರು ಇರ್ತಾರಲ್ಲ, ಚೇರ್ಮನ್, B.Ed ಕಾಲೇಜ್ ಕಮಿಟಿ ಮೆಂಬರ್ಸ್ ಇರ್ತಾರಲ್ಲ, ಪ್ರತಿ ವರ್ಷ ಒಂದು ಸೋವಿನರ್ ವಿಶೇಷಾಂಕ ತೆಗಿತಾರಲ್ಲ ತಮ್ಮ ಕಾಲೇಜದ್ದು. ಅವಾಗ ಇವ್ರು ಹೇಳಿದ್ರಂತೆ, ನೀವು ಎಡಿಟರ್ ಆಗಿರಿ, ನೀವೆಲ್ಲ ಲೇಖನಗಳನ್ನ ಬರೀರಿ ಅಂತ ಹೇಳಿದ್ರಂತ. ಅದಕ್ಕೆ ಅವ್ರು ಹೇಳಿದ್ರಂತ, ನಾನು ಈಗ ಭಗವಂತನ ಇದು ಇನ್ಸ್ಟ್ರೂಮೆಂಟ್, ನಾನು ಸಮರ್ಪಿತ ಬುದ್ಧಿಯಿಂದ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಈ ಲೇಖನಿ ಪರಮಾತ್ಮನ ಬಗ್ಗೆ ಹೊರತು ಇನ್ನು ಯಾವ ಮನುಷ್ಯರ ಬಗ್ಗೆ ಬರೆಯೋದಿಲ್ಲ ಅಂತ ಅವರು ರಿಜೆಕ್ಟ್ ಮಾಡಿದ್ರಂತೆ, ನಾನು ಬರೆಯೋದಿಲ್ಲ ಅಂತ. ಹೀಗೆ ಇವರು ತಮ್ಮ ಆರಂಭದ ಕಾಲದಿಂದಲೂ ಬರೆಯೋದಕ್ಕೆ ಶುರು ಮಾಡಿದರು. ಆದರೆ ಇವರಿಗೆ ಬರೆಯುವ ಒಂದು ವರದಾನ ಭಗವಂತನಿಂದ ಸಿಕ್ತು. ಅವ್ರು ಹೇಳ್ತಾರೆ, ನಾನೇನಂಥ ಲೇಖಕ ಅಲ್ಲ, ಏನಂತಾರೆ ಅದಕ್ಕೆ, ಬಹಳ ಬುದ್ಧಿವಂತ ಲೇಖಕ ಅಥವಾ ಪ್ರಸಿದ್ಧ ಲೇಖಕ ಅಲ್ಲ. ಆದರೆ ನಾನು ಭಗವಂತನ ಆಜ್ಞೆ, ಅವನು ಹೇಳಿದ್ದಾನೆ ನಾನು ಬರೀಬೇಕು, ಇದು ಸೇವೆ ಅನ್ನೋ ಭಾವನೆಯಿಂದ ನಾನು ಮಾಡಿದೆ. ಬಟ್ ಅದು ಆ ಭಗವಂತನಿಗೆ ಇಷ್ಟ ಆಯಿತು. ಮೊಟ್ಟ ಮೊದಲು ಒಂದು ಇದರಲ್ಲಿ ಯಾವುದು ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ ಇರ್ತದೆ, ಅಲ್ಲೇ ಮೇಳ ಆಗುತ್ತಲ್ಲ, ಆ ಮೇಳಕ್ಕೋಸ್ಕರ ಬಾಬಾ ಒಂದು ಬುಕ್ಲೆಟ್ ಮಾಡಂತ ಹೇಳಿದ್ರಂತೆ. ಕುಂಭಮೇಳದಲ್ಲಿ ಇವರು ಒಂದು ಚಿಕ್ಕ ಪುಸ್ತಕ ಬರೆದ್ರಂತೆ. ಅದು ಫಸ್ಟ್ ಟೈಮ್. ಆ ಬಾಬಾ ಹೇಳಿದ್ರಂತೆ, ನೋಡು ಮಗು, ನೀನು ಬರೆದಿದ್ದೆಲ್ಲ ಹಿಂದಿ ಮ್ಯಾಟರು, ಇದನ್ನ ಎಲ್ಲ ದಾದಿಯರಿಗೆ ತೋರಿಸು ಅಂತ ಹೇಳಿದರು. ಮನೋಹರ ದಾದಿ, ಗಂಗೆ ದಾದಿ, ಇವೆಲ್ಲ ಅನೇಕರು ದಾದಿಯರು ಇರ್ತಾರಲ್ಲ, ಒಬ್ಬೊಬ್ರಿಗೆ ತೋರಿಸಿ ಇದು ಸರಿಯಾಗಿದ್ದಿಲ್ಲ ಅಂತ ಸರಿ ಮಾಡಿಸು ಅಂತ ಹೇಳಿದ್ರು. ಅವರು ಕೊಟ್ರಂತೆ. ಕೊಟ್ಟು ಒಬ್ಬೊಬ್ಬರು ದಾದಿಗೆ, ಇವರು ಹಿಂದಿ ಓದಿದ್ದು, ಅವರು ಸಿಂಧಿ ಓದಿದ್ದು. ಹಿಂದಿ ಮತ್ತು ಸಿಂಧಿಯಲ್ಲಿ ಬಹಳ ಅಂತರಲ್ಲ, ಅದಕ್ಕೆ ಅವರು ಒಬ್ಬೊಬ್ಬರು ಓದಿ ಕರೆಕ್ಷನ್ ಮಾಡಿ ಕೊನೆಗೆ ಇವ್ರು ಬಂದಾಗ ಅದು 3 ಸಬ್ಜೆಕ್ಟ್ ಏನು ಅಂತ ಇರಲೇ ಇಲ್ಲ ಅಂತ. ಇವ್ರು ಏನು ಬರೆದಿದ್ರು ಅದು ಯಾವುದೂ ಇರಲಿಲ್ಲ ಅಂತೆ. ಎಲ್ಲರೂ ಕರೆಕ್ಷನ್ ಮಾಡಿ ಅದಕ್ಕೆ ಇವ್ರ ಮುಖ ಬಿಡಿಸ್ಕೊಳ್ತದೆ, ಏನಪ್ಪ ಇದು ಹಿಂಗಾಯ್ತಲ್ಲ ಅಂತ, ಒಂದೂ ಇಲ್ಲಲ್ಲ. ಅದಕ್ಕೆ ಹೋಗಿ ಬಾಬಾ ತೋರಿಸಿದ್ರು, ಬಾಬಾ ಹೀಗಾಯ್ತು. ಅದಕ್ಕೆ ಬಾಬಾ ನಕ್ರಂತೆ, कोई बात नहीं बच्चे, आज से जो भी आप लिखोगे उसको किसी को दिखाने की ज़रूरत नहीं, वही फाइनल है. ये बाप दादा का छुट्टी है, वरदान. ನೀನು ಏನೇ ಬರಿ, ನೀನು ಯಾರಿಗೂ ತೋರಿಸ್ಬೇಕಾಗಿಲ್ಲ, ಕೇವಲ ನಿನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಅಂತ ನಾನು ಈ ರೀತಿ ಹೇಳಿದ್ದೆ, ಅವ್ರಿಗೆ ತೋರಿಸಿ ಇವ್ರಿಗೆ ತೋರಿಸು ಅಂತ. ಸರಿ ಇದೆ ಇಲ್ಲ ಯಾರು ಕರೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ನೀನು ಏನು ಬರಿತೀಯ ಅದೇ ಫೈನಲ್. ಇದಕ್ಕೆ ನಿನಗೆ ಬಾಪ್ ದಾದರವರ ಅನುಮತಿ ಇದೆ ಅಂತ ಹೇಳಿದ್ರಂತೆ. ಹೀಗೆ ಅವ್ರು ಹೇಳ್ತಾರೆ, ನಾನು ಏನೂ ಅಲ್ಲ, ಅಂಥದ್ದನ್ನು ಭಗವಂತನನ್ನು ಎಲ್ಲವನ್ನು ಕೊಟ್ಟು ಮಾಡಿದ ಅಂತ. ಅಂದರೆ ಇಲ್ಲಿ ಹೇಳುವಂಥದ್ದು ಅರ್ಥ ಏನಂತ ಕೇಳಿದರೆ, ಈ ಈಶ್ವರ ಕಾರ್ಯದಲ್ಲಿ ನಮಗೆ ಯಾವ ಸೇವೆ ಸಿಕ್ಕರು, ಚಿಕ್ಕದಿರಲಿ ದೊಡ್ಡದಿರಲಿ, ಅದನ್ನು ನಾವು ಪ್ರೀತಿಯಿಂದ
ಪರಮಾತ್ಮನ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿದಾಗ ಅದು ದೊಡ್ಡ ಸೇವೆ ಆಗ್ತಿದೆ, ಅದು ಭಗವಂತನಿಗೆ ಪ್ರಿಯ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಸೇವೆಯಲ್ಲಿ ಯಾವುದೇ ಸೇವೆ ಇರಲಿ, ಅದ್ರ ಚಿಕ್ಕದು ದೊಡ್ಡದು ಅಂತ ಇರಲ್ಲ. ನೀವು ಮಾಡುವಂತಹ ಆ ಸೇವೆಯಲ್ಲಿ ನಿಮ್ಮ ಭಾವನೆ ಏನಿರುತ್ತೆ, ಆ ಭಾವನೆಗೆ ಭಗವಂತ ಬೆಲೆ ಕೊಡೋದು, ನಿಮ್ಮ ಸೇವೆಗೆ ಭಗವಂತ ಬೆಲೆ ಕೊಡೋದಿಲ್ಲ. ಈ ಜಗದೀಶ್ ಭಾಯ್ ಅವರು ಒಂದು ಬಾರಿ ನಾನು ಹೀಗೆ ಯಾರನ್ನೋ ಒಮ್ಮೆ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಹೇಳಿದರು, ಯಾವುದೊಂದು ರಾತ್ರಿ ಲೈಟಿನ ಕಂಬದ ಕೆಳಗೆ ಕೂತು ಅವರೊಂದು ಏನೋ ಬರೆದಿದ್ರು ಅಂತ ಒಂದೇನೋ ಕೇಳಿದ್ದೆ ನಾನು. ಅದ್ರ ಬಗ್ಗೆ ಏನಾದರೂ ನಿಮಗೆ ಪೂರ್ತಿ ವಿವರ? ಒಂದು ಸಲ ಮೌಂಟ್ ಅಬು ಬಂದಾಗ ಜಗದೀಶ್ ಭಾಯ್ ಮತ್ತು ಇನ್ನೊಬ್ಬರು ತ್ರಿಲೋಕ್ ಚಂದ ಅಂತ ಒಬ್ಬರು ಯು ಪಿ ಅವರು, ಇನ್ನೊಬ್ಬರು ಪ್ರಿನ್ಸಿಪಾಲ್ರು, ಅವರು ಜಗದೀಶ್ ಅಂತ ಅವ್ರ ಹೆಸರು, ಅವರು ಬಹುಶಃ ಬನಾರಸ್ತವರು. ಹೀಗೆ 3 ಜನ ಬಂದಿದ್ರಂತೆ ಬಾಬರ್ ಮಿಲ್ನ ಮಾಡೋಕ್ಕೆ. ಆಗ ಬಾಬಾ ಹೇಳಿದ್ರಂತೆ, ಈಗ ರಾಷ್ಟ್ರಪತಿಗೆ ಒಂದು ಪತ್ರ ಬರಿ, ಹೀಗೀಗೆ ಯಾವ ರೀತಿ ಅವರಿಗೆ ಸಂದೇಶ ಕೊಡಬೇಕಲ್ಲ, ರಾಷ್ಟ್ರಪತಿಗೆ ಈಶ್ವರ ಸಂದೇಶಾರ್ಥವಾಗಿ ಒಂದು ಪತ್ರ ಬರೀರಿ ಅಂತ ಹೇಳಿದ್ರಂತೆ. ಆಯಿತು ಅಂತ ರಾತ್ರಿ ಎಲ್ಲರೂ ಬಂದಿರುತ್ತೆ. ಅಲ್ಲಿ ಆ ಕಾಲಕ್ಕೆ ರಾತ್ರಿ ಕರೆಕ್ಟ್ 10 ಗಂಟೆಗೆ ಲೈಟ್ ಆಫ್ ಮಾಡ್ತಾರೆ. ಯಾಕೆಂದರೆ ಆವಾಗ ಇನ್ನೂ ಇನಿಷಿಯಲ್ ಸ್ಟೇಜ್ ಅಲ್ವಾ, ಎಲ್ಲ ನಿಯಮಗಳು ಕರೆಕ್ಟ್ 10 ಗಂಟೆ ಮಲಗಬೇಕು ಎಲ್ಲರೂ. ಆವಾಗ ರೂಮಿಗೆ ಬಂದು ಬರಿಬೇಕಂದ್ರೊಳಗೆ ಲೈಟ್ ತೆಗೆದುಬಿಟ್ರಂತೆ, ಹೋಯ್ತು. ಇನ್ನೇನು ಮಾಡೋದಂತ, ಚಳಿಗಾಲ ಟೈಮ್ ಅಂತ ಅವಾಗ ಅವ್ರು ಉಳಿದವರೆಲ್ಲ ಲೈಟ್ ಇಲ್ಲಲ್ಲ, ನಾವೇನು ಮಾಡೋದು, ಬಾಬಾ ಅಂತೂ ಹೇಳಿದರು, ಬಟ್ ಲೈಟ್ ಇಲ್ಲ, ಅದಕ್ಕೆ ನಾಳೆ ಬರೆದ್ರತ್ ಬಿಡಂತ ಅವ್ರು ಮಲಗಿದ್ರಂತೆ. ಇವರು ಭಗವಂತ ಹೇಳಿದ್ದಾನೆ ಅಂದರೆ ಇದು ನಂಬಿಕೆ ಮೇಲೆ ಆಧಾರ ಆಗಿರ್ತದೆ. ಅವರು ಜ್ಞಾನ ತಿಳ್ಕೊಂಡಿದ್ದಾರೆ, ಇವರು ತಿಳ್ಕೊಂಡಿದ್ದಾರೆ, ಆದರೆ ಅವರು ಅದರ ಮಹತ್ವ ಅರ್ಥಲ್ಲ, ಇದನ್ನ ಹೇಳಿದವ್ರು ಯಾರು ಅಂತ. ಆದರೆ ಇವರು ಅರ್ಥ ಮಾಡ್ಕೊಂಡು ಇದು ಯಾರ ಆಜ್ಞೆ, ಇದು ಪರಮಾತ್ಮನ ಆಜ್ಞೆ. ಪರಮಾತ್ಮನ ಆಜ್ಞೆ ಅಂದಮೇಲೆ ಅವ್ನಿಗೆ ಗೊತ್ತಿಲ್ವಾ ಇದು ಆಗುತ್ತೋ ಆಗೋದಿಲ್ವೋ, ಅದಕ್ಕೆ ಅವನು ಹೇಳಿದ ಅನ್ನೋದು ಆಗೇ ಆಗುತ್ತೆ, ಮತ್ತು ಆಗೇ ಆಗಿತ್ತು, ಹಿಂದೇನೂ ಆಗಿತ್ತು, ಈಗೂ ಆಗುತ್ತೆ, ಮುಂದೇನೂ ಆಗುತ್ತೆ. ಇಷ್ಟು ನಿಶ್ಚಯ ಅವ್ರಿಗೆ ಭಗವಂತನ ಮಹಾವಾಕ್ಯದ ಮೇಲೆ. ಅದಕ್ಕೆ ಅವ್ರು ಏನು ಮಾಡೋದಂತ, ಏನು ಮಾಡಬೇಕು ಬರಿಬೇಕಲ್ಲ ಅಂತ ಆ ಕೇಳಿದಾಗ ಆ ಕೆಳಗಡೆ ಸ್ಟ್ರೀಟ್ ಲೈಟು ಉರಿತೈತಂತೆ. ಚಳಿಗಾಲ, ಆ ಚಳಿಯಲ್ಲಿ ಹೋಗ್ಬಿಟ್ಟು ರಾತ್ರಿ ಎಲ್ಲ ಅದನ್ನ ಬರೆದ್ರಂತೆ. ಬರೆದು ಬಂದು ಮಲಗಿದ್ರು. ಬೆಳಗ್ಗೆ ಎದ್ದು ಹೋದರು. ಬೆಳಗಿನ ಕ್ಲಾಸ್ನಲ್ಲಿ ಬಾಬಾ ಅವರು ಭಾಳ ಖುಷಿ, ಬಾಬಾ ಕೇಳ್ತಾರೆ ಕೊಡೋಣ ಅಂತ. ಅವತ್ತು ಬಾಬಾ ಮುರಳಿ ನುಡಿಸ್ಬಿಟ್ಟು ಕೇಳಿಲ್ಲ ಅಂತ ಯಾರಿಗೂ, ಯಾರು ಬರ್ದಿದ್ರಿ ಯಾರು ಬರ್ತಿಲ್ಲ ಅಂತ. ಅವತ್ತೇನು ಮರುದಿವಸ ಕೇಳಿದ್ರಂತೆ ಕ್ಲಾಸ್ನಲ್ಲಿ, ಬಚ್ಚೆ ಕಲ್ ಕೆ ದಿನ ಬಾಬಾನೇ ಏಕ್ ಸೇವಾ ದಿಯಾ ತಾ ಕಿಸ್ನೆ ಕಿಯಾ. ನಿನ್ನೆ ದಿವಸ ಬಾಬಾ ಒಂದು ಕೆಲಸ ಕೊಟ್ಟಿದ್ದಾರೆ, ಪತ್ರ ಬರೋದಕ್ಕೆ, ಯಾರು ಬರ್ದಿದ್ದೀರಾ ಅಂತ. ಅವ್ರು ಯಾರು ಕೈ ಎತ್ತಲಿಲ್ಲ ಅಂತ. ಇವ್ರು ಹಿಂದ್ಗಡೆ ಕೂತ್ಕೊಂಡಿದ್ರಂತೆ, ಕೈ ಎತ್ತ, ನಾನು ಬರ್ದಿದ್ದೀನಿ. ಬಾಬಾ ಹೇಳಿದ್ರಂತೆ, ದೇಖೋ ಬಚ್ಚನೆ ಬಾಬಾ ಕಾ ಆಜ್ಞೆ ಪರಿಪಾಲನ ಕಿಯಾ. ಒಂದು ಪತ್ರ ಬರೆಯೋದು ದೊಡ್ಡದಲ್ಲ, ಆದರೆ ಅದರ ಆಜ್ಞೆ ಪರಿಪಾಲನೆ ಇದೆಯಲ್ಲ, ಇದನ್ನ ಯಾರು ಹೇಳಿದ್ದು ಅಂತ ಅರ್ಥ ಮಾಡಿಕೊಂಡು ಅದನ್ನು ಕರ್ತವ್ಯ ನಿಭಾಯಿಸೋದು ಮುಖ್ಯ ಅನ್ನೋದನ್ನು ಪಾಠ ನಮಗವರು ಈ ಉದಾಹರಣೆಯಿಂದ ಕಲಿಸಿಕೊಟ್ರು. ನಂತರ ಅವ್ರಿಗೆ ಅವರ ಜೀವನದಲ್ಲಿ ಅನೇಕ ಬಿರುದುಗಳು ಮತ್ತು ಅವರು ಅನೇಕ ಪುಸ್ತಕಗಳನ್ನು ಬರೆದರು. ಅದ್ರ ಬಗ್ಗೆ ನಿಮಗೇನಾದರೂ ವಿವರಣೆ ಗೊತ್ತಿದೆಯಾ? ಈಗ ಫಸ್ಟು ಒಂದು ಟೈಟಲ್ ತೊಗೊಳ್ತೀನಿ. ಅವ್ರು ಬಂದಾದಮೇಲೆ ಬಾಬಾ ಯಾವಾಗ ಅವರು ಈ ಪುಸ್ತಕಗಳನ್ನ ಬರೆಯೋಕ್ಕೆ ಶುರು ಮಾಡಿದರು, ಮತ್ತು ತಮ್ಮದೇ ಆದಂಥ ಒಂದು ವಿಚಾರ. ಈಗ ಮಮ್ಮ ಬಾಬಾ ಏನಾದರೂ ಒಂದು ಚರ್ಚೆ ಮಾಡ್ತಿದ್ರೆ ಮಕ್ಕಳ ಮಧ್ಯೆ, ಅವ್ರ ಮಧ್ಯೆ ಹೇಳೋರಂತೆ, ಬಾಬಾ ಈ ಕೆಲಸ ಮಾಡಿದರೆ ಇದನ್ನು ಅವ್ರು ಹೇಳ್ತಾರೆ, ಈ ನಾನು ಹೇಳಿದ ಪ್ರಕಾರ, ನನ್ನ ವಿಚಾರ ಪ್ರಕಾರ ಈ ಕೆಲಸ ಮಾಡಿದ್ರೆ ಇದರಲ್ಲಿ ಇಷ್ಟು ಲಾಭ ಆಗುತ್ತೆ. ಈಗ ಅವ್ರೇನು ಹೇಳ್ತಾರಲ್ಲ ಅದ್ರ ಪ್ರಕಾರ ಮಾಡಿದರೆ ಲಾಭ ಇಷ್ಟಾಗ್ತಿದೆ, ನಷ್ಟ ಇಷ್ಟಾಗ್ತಿದೆ. 1, 2, 3, 4 ಅಂತ ಹಿಂಗೆ 10 ಎಣ್ಸಿ ಹೇಳೋರಂತೆ. 10 ಲಾಭ ಆಗ್ತದೆ, ಅಷ್ಟು ನಷ್ಟ ಆಗ್ತದೆ ಅಂತ. ಅವಾಗ ಮಮ್ಮ ಕೇಳ್ತದಂತೆ, ನಿನಗೀಗಾಗಲೇ ಇನ್ನೂ ಕೆಲಸ ಮಾಡೋಕ್ಕಿಂತ ಮುಂಚೆನೇ ನಿನಗೆ ಯಾವ ಮಾಡೋದ್ರಿಂದ ಏನು ಲಾಭ ಆಗ್ತದೆ, ಏನು ಮಾಡೋದ್ರಿಂದ ಏನು ನಷ್ಟ ಆಗ್ತದೆ ಅಂತ ಎಲ್ಲ ಲೆಕ್ಕ ಮಾಡಿ ಹೇಳ್ತಿದ್ಯಲ್ಲ ಅಂತ ಕೇಳ್ತಿದ್ರಂತೆ. ಅಂದರೆ ಅಷ್ಟು ಬುದ್ಧಿ ಅವ್ರದ್ದು ಮುಂದಾಲೋಚನೆ ಓಡ್ತಿತ್ತು. ಅಂದರೆ ನಮ್ಮಗಳದ್ದು ಬುದ್ಧಿ 2 ವರ್ಷ 5 ವರ್ಷದ ಮುಂದಿಂದು ನೋಡ್ತಿದ್ದಂತೆ. ಅವರು 10-20 ವರ್ಷದ ಮುಂದಿಂದು ಅವರು ಪ್ಲ್ಯಾನ್ ಹಾಕ್ತಿದ್ರಂತೆ. ದೂರಾಲೋಚನೆ ಅಷ್ಟೊಂದು ಬುದ್ಧಿ ತೀಕ್ಷ್ಣ ಆಗಿತ್ತು ಅಂತ. ಅದಕ್ಕೋಸ್ಕರ ಒಂದೊಂದು ಸಾರಿ ಬಾಬಾ ಹೇಳ್ತಿದ್ರಂತೆ, ಇವನಿಗೆ 7 ಫೂಟು ಉದ್ದವಾದಂಥ ಮೆದುಳಿದೆ ಅಂತ ಹೇಳ್ತಿದ್ರಂತೆ. 7 ಫುಟ್ ಲಂಬ.
ಹೀಗಾಗಿ ಇಂಥ ಕಾರ್ಯಗಳನ್ನ ಅವರು ಮಾಡ್ತಾ ಇರೋದ್ರಿಂದ ಬಾಬನಿಗೆ ಈ ಟೈಟಲ್ ಕೊಡುವಂಥ ಪ್ರಸಂಗ ಬಂತು. ಇವನು ಸಂಜಯ ಅಂತ. ಸಂಜಯನ ಪಾತ್ರ ನಿಮ್ಗೆ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ ಬರ್ತದೆ. ಸಂಜಯನ ಪಾತ್ರ. ಅವನು ಹಸ್ತಿನಾಪುರದ ಅರಮನೆಯಲ್ಲಿ ಧೃತರಾಷ್ಟ್ರನ ಜೊತೆ ಇದ್ದರೂ ಕುರುಕ್ಷೇತ್ರ ಮೈದಾನದಲ್ಲಿ ಏನೇನು ನಡೀತಿದೆ ಅದೆಲ್ಲ ವಿವರಿಸ್ತಿದ್ದ. ಆ ದಿವ್ಯ ದೃಷ್ಟಿ ಅವನು ಯಾರಿಂದ ಸಿಕ್ಕಿತ್ತು? ವ್ಯಾಸ ಮಹರ್ಷಿಯಿಂದ ಸಿಕ್ಕಿತ್ತು. ಅದಕ್ಕೆ ಅವನು ಹೇಳ್ದ, ಈ ರಾಜ ಇದ್ದಾನಲ್ಲ ಕುರುಡ, ಹುಟ್ಟು ಕುರುಡ, ಇವನಿಗೇನೂ ಕಾಣಿಸೋದಿಲ್ಲ, ಅದಕ್ಕೆ ನೀನು ಅಲ್ಲಿ ಏನೇನು ಆಗ್ತಿದೆ ಅದನ್ನೆಲ್ಲ ಇವನಿಗೆ ವಿವರಿಸಿ ಹೇಳು ಅಂತ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟಂತೆ. ಹಾಗೆ ಇಲ್ಲಿ ಧೃತರಾಷ್ಟ್ರ ಯಾರು? ಮಹಾನ್ ತಿಳಿದವರು, ಅಧಿಕಾರಿಗಳು, ಗೊತ್ತು ಅನ್ನುವಂಥ ಅಭಿಮಾನದಲ್ಲಿರ್ತಕ್ಕಂಥವ್ರು. ಅವರೆಲ್ಲ ಎಲ್ಲಿರ್ತಾರೆ? ಶಹರಗಳಲ್ಲಿ, ರಾಜಧಾನಿಗಳಲ್ಲಿ ಇರ್ತಾರೆ. ಸಂಜಯ್ ಎಲ್ಲಿದ್ದ? ರಾಜಧಾನಿಯಲ್ಲಿ ಹಸ್ತಿನಾಪುರದಲ್ಲಿ, ಅಂದರೆ ದಿಲ್ಲಿಯಲ್ಲಿ ವಾಸ ಮಾಡ್ತಿದ್ರು ಈ ನಮ್ಮ ಸಂಜಯ್ ಅವರು. ಅವ್ರು ಮಾಡೋ ಕೆಲಸ ಎಲ್ಲ ಇಲ್ಲಿ ಮಧುಬನದಲ್ಲಿ, ಬಟ್ ವಾಸಸ್ಥಾನ ಅಲ್ಲಿ. ಅಂದರೆ ಅಲ್ಲಿ ಇದ್ದುಕೊಂಡು ಈ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಅರಿವು ಅವ್ರಿಗೆ ಆಗ್ತಿತ್ತು. ಅಂದರೆ ಬಾಬಾ ಏನು ಮಾಡಿದ್ರು ಅವ್ರಿಗೆ ಹೇಳ್ತಿದ್ರು. ಅಂದರೆ ಗೀತಾಜ್ಞಾನ ಕೇವಲ ಅರ್ಜುನ್ಗೆ ಅವ್ರು ಹೇಳಿಲ್ಲ, ಸಂಜಯನಿಗೂ ಹೇಳಿದರು. ಪರಮಾತ್ಮ ಕೇವಲ ಬ್ರಹ್ಮ ಬಾಬಾವ್ರಿಗೆ ಜ್ಞಾನ ಹೇಳಿಲ್ಲ, ಆ ಜ್ಞಾನವನ್ನು ಇವನಿಗೂ ಹೇಳಿದರು. ಅವನು ಹತ್ತಿರದಿಂದ ಕೇಳ್ದ, ಇವನು ದೂರದಿಂದ ಕೇಳ್ದ. ಹೀಗಾಗಿ ಬ್ರಹ್ಮ ಬಾಬನಿಗೆ ಏನು ಎಷ್ಟು ಜ್ಞಾನ ಇತ್ತು ಅಷ್ಟು ಜ್ಞಾನ ಇವ್ರಿಗೆ ಇತ್ತು ಅಂತ ಹೇಳಿದರೆ ತಪ್ಪೇನಿಲ್ಲ ಅಂತ, ಅಥವಾ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ಅನಿಸೋದಿಲ್ಲ. ಯಾಕಂದರೆ ಬ್ರಹ್ಮ ಬಾಬರವ್ರಿಗೆ ಓರಲ್ಲಿತ್ತು ಜ್ಞಾನ. ಅವರು ಹೇಳಿ ಜನರಿಗೆ ಕನ್ವಿನ್ಸ್ ಮಾಡ್ತಿದ್ರು. ಯಾಕೆ ಬ್ರಹ್ಮ ಕೂಡ ವೇದಗಳ ಜ್ಞಾತ ಅಂತ ಹೇಳ್ತಾರೆ. ಅವ್ರ ಕೈಯಲ್ಲಿ 4 ವೇದಗಳನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಈ ಸಂಜಯನಿಗೂ ಮಹಾವಿದ್ವಾನಾಗಿದ್ದ ಅಂತ, ಅವನು ಮಹಾಭಕ್ತನಾಗಿದ್ದ. ಒಂದು ಜ್ಞಾನದ ಅರ್ಥ. ಇನ್ನೊಂದು, ಸಂಜಯ ಅವನು ಇಲ್ಲಿ ಧೃತರಾಷ್ಟ್ರನ ಕೌರವರ ಹತ್ರ ಇದ್ದರೂ ಅವನ ಪಕ್ಷ ಯಾವ ಕಡೆ? ಪಾಂಡವ್ರ ಕಡೆ. ಹಾಗೆ ಅವರು ವಾಸ ದಿಲ್ಲಿಯಲ್ಲಿ ಇದ್ದರು, ಕಲಿಯುಗದಲ್ಲಿದ್ದರು, ಅವರು ಮನಸ್ಸು ಬುದ್ಧಿ ಎಲ್ಲ ಮಧುಬನದಲ್ಲಿ ಈಶ್ವರ ಕಾರ್ಯಕ್ಕೋಸ್ಕರ. ಜ್ಞಾನದ ಯಥಾರ್ಥ ಅರ್ಥವನ್ನು ಅವರು ಪುಸ್ತಕಗಳ ರೂಪದಲ್ಲಿ ಬರೆದು ಈ ಧೃತರಾಷ್ಟ್ರರಿಗೆ, ಅಜ್ಞಾನದ ಕುರುಡರಿಗೆ ಈ ಜ್ಞಾನದ ಒಂದು ಭಂಡಾರ ಹಂಚಿದರು. ಒಂದು ಮಾತು ಯಾವ ರೀತಿ ಆ ಸಂಜಯನಿಗೆ ದೂರದ್ದು ಹತ್ತಿರ ಕಾಣ್ತಿತ್ತೋ ಹಾಗೆ ಜಗದೀಶ್ ಅವ್ರಿಗೆ ಒಂದು ವಿಶೇಷ ಗಾಡ್ ಗಿಫ್ಟ್ ಇತ್ತು. ಈಗ ನೀವೇನಾದರೂ ಅವ್ರಿಗೆ ಒಂದು 2 ನಿಮಿಷ ದೃಷ್ಟಿ ಕೊಟ್ಟು ಯೋಗ ಮಾಡಿದರೆ ಸಾಕು, ನಿಮ್ಮ ಎಲ್ಲ ಜೀವನ ಪತ್ರೆ, ಭವಿಷ್ಯ ಜನ್ಮಪತ್ರಿ ಅವ್ರಿಗೆ ಗೊತ್ತಾಗ್ಬಿಡೋದು. ಮತ್ತು ಅಲ್ಲದೆ ಮುಂದೇನಾಗ್ತಿದೆ ಅದು ಅವ್ರಿಗೆ ಗೊತ್ತಾಗ್ತಿತ್ತು. ಉದಾಹರಣೆಗಾಗಿ ಯಾರು ಶರೀರ ಬಿಡ್ತಾರೆ, ಎಲ್ಲಿ ಶರೀರ ಬಿಡ್ತಾರೆ, ಹೇಗೆ ಶರೀರ ಬಿಡ್ತಾರೆ, ಈ ಅವ್ರಿಗೆ ಗೊತ್ತಾಗ್ತಿತ್ತಂತೆ. ಮತ್ತು ಬೇರೆ ಅವ್ರ ತಂದೆ ಜ್ಯೋತಿಷ್ಯ ಶಾಸ್ತ್ರ ತಿಳ್ಕೊಂಡು ಹಾಗೆ ಇವರು ಸ್ವಲ್ಪ ಜ್ಯೋತಿಷ್ಯ ಶಾಸ್ತ್ರ ಜ್ಞಾನ ಇತ್ತಂತೆ. ಇವ್ರಿಗೆ ಇದು ಗೊತ್ತು, ನನ್ನ ಆಯುಷ್ಯ ಎಷ್ಟು, ನಾನು ಯಾವಾಗ ಶರೀರ ಬಿಡ್ತೀನಿ, ಯಾವ ಕಾಲಿಂದ ಶರೀರ ಬಿಡ್ತೀನಿ, ಅವ್ರು ಕನ್ಫರ್ಮ್ ಆಗಿತ್ತು. ಅವ್ರು ಹೇಳ್ತಾನೂ ಇದ್ದರು. ಹಾಗೆ ಈಗ 1962 ಅಂತ ಕಾಣ್ತಿದೆ, 1962ರಲ್ಲಿ ವಿಶ್ವಕಿಶೋರ್ ಭಾವು ಅಂತ ಬ್ರಹ್ಮ ಬಾಬಾರವರ ಅಣ್ಣನ ಮಗ. ಬಾಬಾರವರ ಬಲಗೈ ಬಂಟ್ರು, ಬಹಳ ರೈಟ್ ಹ್ಯಾಂಡ್ ಅಂತ. ಪ್ರತಿ ಸೇವೆಯಲ್ಲಿ ಅವರು ಫಸ್ಟು ಹಿರಿಯ ಅಣ್ಣ ಅಂದರೆ ಅವರು ಈ ನಮ್ಮ ಯಜ್ಞದಲ್ಲಿ. ಅವ್ರ ನಂತರ ಜಗದೀಶ್ ಅವರು ಬರ್ತಾರೆ. ಅವರು 62ರಲ್ಲಿ ಆಪ್ರೇಷನ್ ಮಾಡ್ಸೋಕ್ಕೆ ಬಾಂಬೆಗೆ ಕರ್ಕೊಂಡೋದು, ಯಾವುದೋ ಒಂದು ಅವರಿಗೆ ಕಾಯಿಲೆ ಇದಕ್ಕೆ. ಅದು ಇವ್ರಿಗೆ ಗೊತ್ತಾಯ್ತಂತೆ. ಇವರು ಆಪ್ರೇಷನ್ ಮಾಡ್ಲಿಕ್ಕೆ ಹೋಗ್ತಾರೆ, ಬಟ್ ವಾಪಸ್ ಬರೋದಿಲ್ಲ ಅಂತ. ಇದು ಬಾಬಾವ್ರಿಗೂ ಗೊತ್ತಿತ್ತಂತೆ. ಯಾವ ರೀತಿ ಸಾಕಾರ ಬ್ರಹ್ಮ ಬಾಬಾ ಅವರು ದೂರದರ್ಶಿ ಅವ್ರಿಗೂ, ಯಾಕಂದರೆ ನೆಕ್ಸ್ಟು ಗಾಡ್ ತಾನೆ. ಮತ್ತು ಅಲ್ಲದೆ ಬ್ರಹ್ಮ ಅಂದರೆ ತ್ರಿಕಾಲ ಜ್ಞಾನಿ, ಅವರು ಎಲ್ಲ ಜ್ಞಾನ ಗೊತ್ತು. ಹಾಗೆ ಇವ್ರಿಗೂ
ಅದರದ್ದು ಒಂದು ಅನುಭವ ಆಗಿತ್ತಂತೆ. ಇವರು ಶರೀರ ಬಿಡ್ತಾರೆ ಅಂತ. ಅದನ್ನು ಎಷ್ಟೋ ಜನರಿಗೆ ಹೇಳಿದರು ಕೂಡ ಅಂತ. ಮತ್ತು ಇವ್ರಿಗೆ ಗೊತ್ತಿತ್ತು. ಇದಾದಮೇಲೆ ದೀದಿ ಮನಮೋಹನಿಯವರು 1983 ಅವ್ರಿಗೆ ಒಂದು ಟ್ಯೂಮರ್ ಆಗಿತ್ತು, ಬ್ರೈನ್ ಟ್ಯೂಮರ್. ಅದಕ್ಕೆ ಆಪ್ರೇಷನ್ಗೋಸ್ಕರ ಬಾಂಬೆ ಕರ್ಕೊಂಡು ಹೋದಾಗ ಅದು ಇವ್ರಿಗೆ ಗೊತ್ತಿತ್ತಂತೆ, ಬರಲ್ಲ ಅಂತ. ಇವ್ರು ಪ್ರಕಾಶ್ ಮಣಿ ದಾದಿ ಅವ್ರಿಗೆ ಹೇಳಿದ್ರಂತೆ, ದಾದಿ ಆಪರೇಷನ್ಗೆ ಹಂಗೆ. ಹಾಗೆ ಇನ್ನೂ ಎಷ್ಟೋ ಜನಗಳದ್ದು ಅವ್ರಿಗೆ ಗೊತ್ತಿತ್ತಂತೆ. ಅವ ದಾದಿ ಪ್ರಕಾಶ್ ಮಣಿ ಹೇಳಿದ್ರಂತೆ, ಜಗದೀಶ್ ಇನ್ನು ಮುಂದೆ ಯಾರ್ದು ವಿಷಯವನ್ನು ಹೇಳಬೇಡ, ನೋಡಬೇಡ ಅಂತೇಳಿ. ಹೀಗಾದ್ರೆ ನಾಳೆ ಯಜ್ಞದಲ್ಲಿ ಸ್ವಲ್ಪ ಅಲ್ಲೋಲು ಕಲ್ಲೋಲು ಆಗ್ತದೆ. ಅದಕ್ಕೆ ಯಾರು ಶರೀರ ಬಿಡ್ತಾರೆ, ಹೇಗೆ ಬಿಡ್ತಾರೆ, ಇನ್ನು ಯಾರಿಗೂ ಹೇಳಬೇಡ, ಇವತ್ತಿಂದ ಕ್ಲೋಸ್ ಚಾಪ್ಟರ್ ಅಂತ. ಆವಾಗಿಂದ ಅವರು ನೋಡೋದನ್ನು ಹೇಳೋದನ್ನು ನಿಲ್ಲಿಸಿದ್ರಂತ ನಾವು ಕೇಳಿದ್ದುಂಟು. ಒಂದು ಈ ರೀತಿ ಈ ದಿವ್ಯ ದೃಷ್ಟಿ ಅಂತಕ್ಕಂಥದ್ದು ಅವರು ಜ್ಞಾನದ ಆಧಾರ ಮೇಲೆ ದಿವ್ಯ ದೃಷ್ಟಿ ಸಿಕ್ಕಿತ್ತು. ಯಾವ ರೀತಿ ನಾವು ಸಾಕ್ಷಾತ್ಕಾರ ನೋಡ್ತೀವಲ್ಲ, ಅದನ್ನು ಯಾರು ಬುದ್ಧಿ ಭಾಳ ದಿವ್ಯವಾಗಿರ್ತಿದ್ದೋ, ತೀಕ್ಷ್ಣವಾಗಿರ್ತಿದ್ದೋ, ಪವಿತ್ರವಾಗಿರ್ತಿದ್ದೋ ಅವರಿಗೆ ಅನುಭವದ ಮುಖಾಂತರ ಗೊತ್ತಾಗ್ತದೆ. ಕೆಲವರು ಕಣ್ಣಿಂದ ನೋಡ್ತಾರೆ, ಕೆಲವರು ಬುದ್ಧಿನ ಅರಿತುಕೊಳ್ತಾರೆ. ಅವ್ರಿಗೆ ಅನಿಸುತ್ತೆ, ಓ ಹೀಗಾಗ್ತಿದೆ ಅಂತ. ಹೀಗೆ ಅವರು ದೂರದೃಷ್ಟಿ ಕಾಣ್ತಿರೋ ಕಾರಣ ಜ್ಞಾನದ ಆಧಾರ ಮೇಲೆ ಬಾಬಾ ಅವರಿಗೆ ಸಂಜಯ್ ಅಂತ ಒಂದು ಟೈಟಲ್ ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಅವರ ಇನ್ನೂ ಅನೇಕ ಬಿರುದುಗಳು ಇದ್ದಾವೆ. ಅವೆಲ್ಲದರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಆದರೆ ಈ ಜಗದೀಶ್ ಭಾಯ್ ಅವರ ಅನೇಕ ವಿಚಾರಗಳು, ಭಾಳಷ್ಟು ವಿಚಾರಗಳು ನನಗೂ ತಿಳಿದಿರಲಿಲ್ಲ. ಬಹುಶಃ ನಮ್ಮ ವೀಕ್ಷಕರಿಗೂ ಸಹ ಅಷ್ಟೊಂದು ತಿಳಿದಿರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಆದರೆ ತಮ್ಮಿಂದ ಇವತ್ತು ಈ ಸಂಚಿಕೆಯ ಮೂಲಕ ಜಗದೀಶ್ ಚಂದ್ರ ಹಸೀಜಾ ಅವರ ಎಲ್ಲ ವಿಷಯಗಳನ್ನು ತಾವು ನಮ್ಮ ಪ್ರೇಕ್ಷಕರಿಗೆ ಮುಟ್ಟಿಸ್ತಾ ಇದ್ದೀರಿ. ತಮಗೆ ಭಾಳ ಭಾಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಭಗವಂತನ ಕಾರ್ಯದಲ್ಲಿ ನೀವು ಒಂದು ಹೆಜ್ಜೆ ಇಟ್ಟರೆ ಸಾಕು, ಭಗವಂತ 100 ಹೆಜ್ಜೆ ನಡೆಸ್ತಾನೆ. ಹಾಗೆ ಜಗದೀಶ್ ಚಂದ್ರ ಹಸೀಜಾ ಅವರು ಲೇಖನಗಳನ್ನು ಬರೀಬೇಕು ಅನ್ನುವಂಥ ಒಂದೇ ಒಂದು ಹೆಜ್ಜೆಯನ್ನು ಇಟ್ಟರು. ಆದರೆ ಭಗವಂತ ಅವರಿಂದ ಸುಮಾರು 200ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆಸಿದ್ದಾರೆ. ಜಗದೀಶ್ ಚಂದ್ರ ಹಸೀಜಾ ಅವರು ತಾವೇ ಹೇಳುವಂತೆ, ಇದು ನನ್ನ ಕಾರ್ಯ ಅಲ್ಲ, ಇದು ಭಗವಂತ ತಾನೇ ಮಾಡಿಸಿರುವಂತಹ ಕಾರ್ಯ. ಅಂದರೆ ಭಗವಂತ ಪ್ರತಿ ಹೆಜ್ಜೆಯಲ್ಲೂ ನಮ್ಮನ್ನು ಕೈ ಹಿಡಿದೇ ಹಿಡಿತಾನೆ. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಜಗದೀಶ್ ಚಂದ್ರ ಹಸೀಜಾ ಅವರ ಇನ್ನೂ ಅನೇಕ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.